ರಾಜಧಾನಿ ಬೆಂಗಳೂರಲ್ಲಿ ಕಳೆದ ಕೆಲ ದಿನಗಳಿಂದ ವಿಪರೀತ ಚಳಿಯ ವಾತಾವರಣ ಇದೆ. ದಿತ್ವಾ ಸೈಕ್ಲೋನ್ ಎಫೆಕ್ಟ್ ಕಾರಣಕ್ಕಾಗಿ ಒಂದಿಷ್ಟು ದಿನ ಈಗ ಅದು ಹೋದ ನಂತರವೂ ಕೂಡ ಚಳಿ ಮುಂದುವರೆದಿದೆ. ರಾಜಧಾನಿಯಲ್ಲಿ ದಿನೇ ದಿನೇ ಚಳಿ ಹೆಚ್ಚಾಗ್ತಾ ಇದೆ. ಮಧ್ಯಾಹ್ನದ ಹೊತ್ತು ಸಿಕ್ಕಾಪಟ್ಟೆ ಸೆಕೆ ಇದ್ರೆ ಬೆಳಗ್ಗೆ ಹೊತ್ತು 16-17 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಚಳಿ ಹೆಚ್ಚಳದಿಂದ ಬೆಂಗಳೂರಿಗರಿಗೆ ಆರೋಗ್ಯ ಸಮಸ್ಯೆಯೂ ಕೂಡ ಕಾಣಿಸಿಕೊಳ್ತಾ ಇದೆ. ಕೆಮ್ಮು, ಕಫ, ಜ್ವರ ಈ ಸಮಸ್ಯೆಯಿಂದ ಜನ ಬಳಲ್ತಾ ಇದ್ದಾರೆ. ಆಸ್ಪತ್ರೆಗೆ ದಾಖಲಾಗ್ತಾ ಇರೋ ಮಕ್ಕಳು, ವೃದ್ಧರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆರೋಗ್ಯದ ಮೇಲೆ ನಿಗಾ ಇಡಿ ಎನ್ನುವಂತ ಸಲಹೆಯನ್ನ ತಜ್ಞ ವೈದ್ಯರು ಕೊಡ್ತಾ ಇದ್ದಾರೆ. ನಾನು ಡಾಕ್ಟರ್ ಸುರೇಂದ್ರ HS, ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ನೇಟಸ್ ವುಮೆನ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ನಾನು ಇವತ್ತು ಬ್ಯಾಂಗ್ಳೂರಲ್ಲಿ ಟೆಂಪರೇಚರ್ ಕಡಿಮೆ ಆಗಿರೋದ್ರಿಂದ ಇದು ಮಕ್ಕಳ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಬ್ಯಾಂಗ್ಳೂರಲ್ಲಿ ನೀವು ನೋಡಿರ್ಬೋದು, ಸೈಕ್ಲೋನ್ ಎಫೆಕ್ಟ್ ಇಂದ 15 to 18 ಡಿಗ್ರಿವರೆಗೆ ಟೆಂಪರೇಚರ್ ಡ್ರಾಪ್ ಆಗಿದೆ. ಯಾವಾಗ ಟೆಂಪರೇಚರ್ ಡ್ರಾಪ್ ಆಗುತ್ತೆ ಅವಾಗ ಎನ್ವಿರಾನ್ಮೆಂಟ್ ಅಲ್ಲಿ ವೈರಸ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅದು ಫ್ಲೂ ವೈರಸ್ಗಳು. ಇದ್ರದ್ದು ಫ್ಲೂದು ಏನೇನು ಸಿಂಪ್ಟಮ್ಸ್ ಅಂದ್ರೆ ಜ್ವರ, ನೆಗಡಿ, ಕೆಮ್ಮು, ವಾಂತಿ, ಬೇದಿ, ಸುಸ್ತು ಇದೆಲ್ಲ ಬರುವಂತದ್ದು. ಇದನ್ನ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.